ಆದ್ರೆ ಏನಂದ್ರೆ ಅವ್ರನ್ನ ದರ್ಶನ್ ಅಭಿಮಾನಿ ಅನ್ನೋ ತರ ಹಾಕಿ ಈ ವಾರನೇ ಆಚೆ ಹಾಕಿ ಭವ್ಯಗೌಡ ಊಸ್ರವಳ್ಳಿ ತರ ಆಟ ಆಡ್ತಾ ಇದಾರೆ. ನಾನೇ ನೋಡ್ತಾ ಇದ್ದೀನಿ ಊಸ್ರವಳ್ಳಿಗಳು ಯಾವ ತರ ಅಂದ್ರೆ ಸೇಫ್ ಝೋನ್ ಹೆಂಗ್ ಹೋಗೋಳೆ ಅಂದ್ರೆ ಒಂದು ಟಾಕೆ ಓಡ್ತಾ ಇದೆ. ಅವಾಗಿಂದ ಆನೆ ಜೊತೆ ಸೇರ್ಕೊಂಡ್ರೆ ನಾನ್ ಸೇಫು ಅನ್ನೋ ತರ ಆನೆ ಹಿಂದೆನೆ ಸೇರ್ಕೊಂಡು ಆನೆನ ಫಾಲೋ ಅಪ್ ಮಾಡ್ಕೊಳ್ತಾರೆ. ಬಿಗ್ ಬಾಸ್ ಕಂಟೆಂಟ್ ಬೇಕು. ಆನೆ ಜೊತೆ ಸೇರ್ಕೊಂಡು ಇವ್ರಿಬ್ರಿಗೂ ಒಂದು ಕೆಮಿಸ್ಟ್ರಿನ ವರ್ಕ್ ಮಾಡ್ಕೊಂಡು ಅವ್ರ ಹಿಂದೆ ಹೋದ್ರೆ ನಾನು ಹೋಗ್ತೀನಿ ಅನ್ನೋ ಒಂದು ಮೆಂಟಾಲಿಟಿಲಿ ಭವ್ಯ ಓಡಾಡ್ತಾ ಇದಾರೆ. ದಯವಿಟ್ಟು ಆಚೆ ಹಾಕಿ. ಏನ್ ಆಟ ಆಡಿದಾರೆ ಅಮ್ಮ, ಏನ್ ಆಟ ಬಂದಿದೆ ಹೋಗ್ಲಿ. ಆ ಅಮ್ಮಂದ್ ಏನೋ ಅಲ್ಲಿ ಇದೇ ಇಲ್ಲ, ಅವನ್ನ ಆಚೆ ಹಾಕ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹನುಮಂತ್ ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಾನು ಅವತ್ ಏನ್ ಹೇಳಿದೆ, ಬಿಗ್ ಬಾಸ್ ನೋಡ್ತಿದ್ದೀರಾ? ಖಂಡಿತ ನೋಡ್ತಾ ಇದೀನಿ, ಪ್ರತಿದಿನ ನೋಡ್ತಾ ಇದೀನಿ. ಜಗದೀಶ್ ಹೋದಾಗ ನಾನ್ ಬಿಟ್ಬಿಟ್ಟಿದ್ದೆ ಬಿಗ್ ಬಾಸ್ ನೋಡಲ್ಲ ಅನ್ಬಿಟ್ಟು. ಆದ್ರೆ ಜಗದೀಶ್ ಯಾವಾಗ ಉಲ್ಟಾ ಹೊಡೆದ್ನೋ ಅವಾಗಿಂದ ತಿರ್ಗಾ ಮತ್ತೆ ಬಿಗ್ ಬಾಸ್ ನೋಡ್ತಾ ಇದೀನಿ. ಓಕೆ, ಇವಾಗ ಅನಿಸಿಕೆ ಹೇಳಿ, ಯಾರ್ಯಾರು ಹೆಂಗ್ ಆಡ್ತಾ ಇದ್ದಾರೆ? ಇಲ್ಲ, ಬಿಗ್ ಬಾಸ್ ಎಂಟ್ರಿಗೆ ಹೋದ್ರು, ರಜತ್ ಅವ್ರು ಹೋದ್ರು, ಸೊ ಹತ್ಕೊಂಡು ಹೊರಗಡೆ ಬಂದ್ರು ಯಾರು, ಶೋಭಾ ಶೆಟ್ಟಿ ಅವರು. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನೆಕ್ಸ್ಟ್ ರಜತ್ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲ, ರಜತ್ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನೋಡಿ, ಅವ್ರು ಅರ್ಧಕ್ ಹೋದ್ರು ಕೂಡ ಒಳ್ಳೆ ಸ್ಪೀಡ್ ಅಲ್ಲಿ ಅವ್ರು ತಗೊಂಡಿರೋ ಸ್ಪೀಡು, ಅವ್ರ ಆಟ ಆಡ್ತಾ ಇರೋ ಸ್ಪೀಡು ಎಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಏನಂದ್ರೆ ಅವ್ರನ್ನ ದರ್ಶನ್ ಅಭಿಮಾನಿ ಅನ್ನೋ ತರ ಬ್ರ್ಯಾಂಡ್ ಮಾಡ್ಬಿಟ್ಟವ್ರೆ. ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಆತರ ಬ್ರ್ಯಾಂಡ್ ಮಾಡೋದನ್ನ ಫಸ್ಟ್ ಬಿಡಿ. ಯಾರು ಬ್ರ್ಯಾಂಡು ಅಲ್ಲ, ಅವ್ರು ಆಟ ಆಡಕ್ ಹೋಗಿದ್ದಾರೆ, ಅವ್ರು ಆಟ ಆಡ್ತಾ ಇದಾರೆ. ನೀವು ಅದನ್ನ ಯಾಕೆ ಸುಮ್ನೆ ಬ್ರ್ಯಾಂಡ್ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ಶೋ ತುಂಬಾ ಚೆನ್ನಾಗಿ ನಡೀತಿದೆ. ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಹನುಮಂತ್ ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ನಾನು ಅವತ್ ಏನ್ ಹೇಳಿದೆ, ಹನುಮಂತಣ್ಣ ನಾಟಕ ಸ್ವಲ್ಪ ಕಮ್ಮಿ ಮಾಡೋಣ ಅಂತ, ಅವ್ರು ಮುಂದುವರ್ಸ್ಕೊಂಡೇ ಹೋಗಿದ್ದಾರೆ. ಆದ್ರೆ ಒಳ್ಳೆ ಆಟ ಆಡ್ತಿದ್ದಾರೆ. ಆ ಬಿಗ್ ಬಾಸ್ ಮನೆಗೆ ಅದು ಬೇಕು. ನೋಡಿ, ಮೊನ್ನೆ ಅಲ್ಲಿ ಎಲ್ಲಾರು ಅವ್ರನ್ನ ಫಸ್ಟ್ ಒನ್ ಅಲ್ಲಿ ಇಕ್ಕಿದ್ರು TRP ಯಾರು ಅಂದಾಗ, ಅವ್ರು ಲಾಸ್ಟ್ ತಿರ್ಗಾ ತಗೊಂಡ್ಬಂದ ಲಾಸ್ಟ್ ಬಿಟ್ಬಿಟ್ಟು ನಾನು ಇನ್ನೂ ಕಲ್ತಿಲ್ಲ ಅಂತಾರೆ. ಎಷ್ಟು ಬ್ರಿಲಿಯಂಟ್ ಆಗಿ ನೀವು ಒಂದು ಆ ಸ್ಟೇಜ್ಗೆ ಏನ್ ಬೇಕೋ ಅದನ್ನ ಕೊಡ್ತಾ ಇದಾರೆ, ತಪ್ಪಲ್ಲ. ಅದೊಂದು ಸ್ಟ್ರಾಟಜಿ, ತೊಂದ್ರೆ ಏನು ಇಲ್ಲ. ಚೆನ್ನಾಗಿ ಅವರು ಸ್ಟೆಪ್ ತಗೊಂಡ್ ಮಾಡ್ತಾ ಇದಾರೆ. ಎಲ್ಲಾರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಆದ್ರೆ ಅಲ್ಲಿ ಒಂದಿಬ್ರು ಮೂವರು ಹೊರಗಡೆ ಹೋಗ್ಬೇಕು ಅಂತ ಹೇಳ್ತೀನಿ ನಾನು. ಈ ಮುಖಾಂತರ ಹೇಳಕ್ ಹೋದ್ರೆ ಒಂದಿಬ್ರು ಮೂವರು ಒಳಗಡೆ ಹೋಗ್ಬೇಕು. ಯಾರ್ಯಾರಪ್ಪ ಅನ್ನೋದ್ ಕೇಳಿದ್ರೆ, ನನಗೆ ಫಸ್ಟ್ ಆಫ್ ಆಲ್ ಆ ಒಂದು ವಿಚಾರದಲ್ಲಿ ಇವರು ಯಾರವರು ನಮ್ಮ ಮಂಜ ಅವರು ಹೊರಗಡೆ ಹೋಗ್ಬೇಕು. ಯಾಕೆ ಅವ್ರನ್ನ ಮಂಜ ಅವರು ಹೊರಗಡೆ ಯಾಕೆ ಹೋಗ್ಬೇಕು ಅಂದ್ರೆ, ಚೆನ್ನಾಗಿ ಆಡ್ತಿದಾರೆ, ಇಲ್ಲ ಅಂತ ಅಲ್ಲ. ಅವ್ರನ್ನ ಸೆಕೆಂಡ್ ಫಸ್ಟ್ ಅಲ್ಲಿ ಇಕ್ಕಿದ್ರು. ಆದ್ರೆ ಅವ್ರು ಆಟ ಆಡ್ತಿರುವಾಗ ಮಧ್ಯ ಕಡ್ಡಿಯಾಗಿ ಆಡಿಸ್ಕೊಂಡು ಮಧ್ಯ ಹೋಗಿ ಏನೇನೋ ಮಾಡೋದು ಇವರೇ ಮಾಡ್ತಾ ಇರೋದು. ಅದರಿಂದ ನನ್ಗಿಷ್ಟ ಆಗಿಲ್ಲ ವೈಯಕ್ತಿಕವಾಗಿ. ಅವ್ರೊಬ್ರು ಹೊರಗಡೆ ಹೋಗ್ಬೇಕು. ಆಮೇಲೆ ಇವರು ಸುಮ್ನೆ ಒಂದು ಟಾಸ್ಕ್ ಕೊಟ್ಟಾಗ ಕಿರ್ಚಾಡೋದು, ಅರ್ಚಾಡೋದು, ಅದು ನನ್ಗೆ ಯಾಕೋ ಇಷ್ಟ ಆಗ್ತಿಲ್ಲ. ನಮ್ಮ ಕುಂದಾಪುರ ಚೈತ್ರ ಅವರು ಕೂಡ ಹೊರಗಡೆ ಹೋಗ್ಬೇಕು. ನನ್ನ ವೈಯಕ್ತಿಕ ಅಭಿಪ್ರಾಯ. ಆಮೇಲೆ ಏನೇನೋ ಅನ್ಕೋಬೇಡ್ರಿ, ಅವರು ಕೂಡ ಹೊರಗಡೆ ಹೋಗ್ಬೇಕು. ಮಿಕ್ಕಿದವರೆಲ್ಲ ಆಲ್ಮೋಸ್ಟ್ ನೋಡಿ, ತ್ರಿವಿಕ್ರಮ ಪಾಪ ತುಂಬಾ ಸೂಪರ್ ಆಗಿ ಆಟ ಆಡ್ತಿದ್ರೆ, ನಿನ್ನೆ ಕ್ಲಾಸ್ ತಗೊಂಡ್ರು. ಆದ್ರೆ ಅವ್ರನ್ನ ಯಾರು ಕೂಡ ಒಬ್ರು ಫಸ್ಟ್ ಸ್ಟೇಜ್ ಇಕ್ಲಿಲ್ಲ. ಬೆಸ್ಟ್ ಆಟ ಆಡ್ತಿದ್ರು, ಒಳ್ಳೆ ಆಟ ಆಡ್ತಿದ್ರು. ಅವ್ರ ಟ್ಯಾಲೆಂಟ್ ಅಲ್ಲಿ ಆಟ ಆಡ್ತಾ ಬರ್ತಿದ್ರು. ಆದ್ರೆ ಅವ್ರು ಬೆಸ್ಟ್ಕೊಳ್ಳಿಲ್ಲ. ಅವ್ರನ್ನ ಎಲ್ಲಾರು ಹಿಡ್ಕೊಂಡು ಕಾಲೆಳೆಯ ಒಂದು ಇದ್ರಲ್ಲೇ ಅವ್ರೆಲ್ಲಾರು ಕೂಡ ಹೋದ್ರು. ಆದ್ರೆ ನನಗ್ ಗೊತ್ತಿರಂಗೆ ಬೆಸ್ಟ್ ಕಂಟೆಸ್ಟೆಂಟ್ 1, 2, 3 ಅಲ್ಲಿ ಇದ್ರೆ ತ್ರಿವಿಕ್ರಮ್ ಬರ್ತಾರೆ. ಅದ್ ಬಿಟ್ರೆ ಹನುಮಂತ್ ಅವ್ರು ಬರ್ತಾರೆ. ಅದ್ ಬಿಟ್ರೆ ರಜತ್ ಅವರು ಕೂಡ ಬರ್ತಾರೆ. ಹೆಣ್ಮಕ್ಳಲ್ಲಿ ಸ್ವಾಭಿಮಾನದಿಂದ ಮನೀಷಾ ಅನ್ಸುತ್ತೆ, ಅವ್ರ ಸ್ವಾಭಿಮಾನದಿಂದ ಅವ್ರಿಗೊಂದು ಅವಕಾಶ ಸಿಕ್ಕರು ಕೂಡ ನಾನು ಕೇಳಲ್ಲ, ನಾನು ಅದನ್ನೇ ಮಾಡೋದು ಮೋನಿಶಾ. ನಾನು ಆ ಪ್ರಕಾರ ಅವ್ರು ಕೇಳಿದೆ ಸರಿ. ಟಾಸ್ಕ್ ಸೆಕೆಂಡ್ರಿ, ನಿಮ್ಮ ವ್ಯಕ್ತಿತ್ವನ ಆಚೆ ಅದು ತೋರ್ಸೋದಾಗಿರೋದ್ರಿಂದ ನಮ್ಗೆ ಅವರು ಹೊರಗಡೆ ಕಳ್ಸಿದ್ರು ಪರವಾಗಿಲ್ಲ, ನನ್ನ ವ್ಯಕ್ತಿತ್ವ ಇದೆ, ನನ್ನ ಸ್ವಾಭಿಮಾನ ಕಮ್ಮಿ ಆಗಲ್ಲ ಅಂತ ಏನು ಅವರು ಇದನ್ನ ಮಾಡಿ ಅವರು ಅದನ್ನ ಬಿಟ್ಕೊಟ್ಟು ಅವರು ಆಟ ಆಡಿದ್ರಲ್ಲ ಬೆಸ್ಟ್. ಅವ್ರನ್ನ ನಾನು ನಿಜವಾಗ್ಲೂ ಒಪ್ತೀನಿ. ಯಾವುದೇ ಕಾರಣಕ್ಕೂ ಅವ್ರನ್ನ ಅಲ್ಗಡೆ ವಿನ್ ಆದ್ರೆ ಅವ್ರಾಗ್ಲಿ. ಹೆಣ್ಮಕ್ಳೆಲ್ಲ ಆದ್ರೆ ಅವ್ರಾಗ್ಬೇಕು. ಯಾಕಂದ್ರೆ 100% ಎಫೆಕ್ಟ್ ಹಾಕಿದ್ದಾರೆ. 100% ಅಲ್ಲಿ ಚೆನ್ನಾಗಿ ಆಟನೂ ಕೂಡ ಆಡಿದರೆ. ಅವರ ಒಂದು ಸ್ವಾಮಿ ಬೇರೆಯವ್ರಾಗಿದ್ರೆ 100% ಚೈತ್ರ ಆಗ್ಲಿ, ಅವ್ರು ಯಾರು ಮೋಕ್ಷ, ಇವ್ರು ಇನ್ನೊಬ್ರು ಒಂದಿಬ್ರು ಭವ್ಯಗೌಡ, ಇವ್ರು ಯಾರು ಆಗಿದ್ರೆ ಅವ್ರು ಏನಾರ ಅನ್ಕೊಳ್ಳಿ ಅಂತ ಕಾಲಿಗೆ ಬಿದ್ದು ಬಿಟ್ಟಿರೋರೇನೋ ಅವರೆಲ್ಲ ಹೋಗಿ.
ನನ್ನ ಪರ ಆಡು ಅಂತ. ಆದ್ರೆ ಮೋಕ್ಷಿತ ಬಿಗ್ ಬಾಸ್ ಹೇಳಿದ್ರು ಇಲ್ಲ, ಸುದೀಪ್ ಸರ್ ಹೇಳಿದ್ರು ಇಲ್ಲ, ಯಾರು ಏನೇ ಬೈದ್ರು ನೆಕ್ಸ್ಟ್ ಏನಾಗುತ್ತೋ ನನಗೆ ಗೊತ್ತಿಲ್ಲ, ನಾನು ಆಡಲ್ಲ ಅಂತ ಹೇಳಿ ಬೆಸ್ಟ್ ಡಿಸಿಷನ್ ತಗೊಂಡಿದ್ದಾರೆ. ಜನರು ಅದನ್ನ ನೋಡಿದಾಗ ಸ್ವಾಭಿಮಾನನ ಎತ್ತಿ ಹಿಡಿದ್ರು ಅನ್ನೋದು ನನ್ ಕಣ್ಣಿಗೆ ಕಾಣ್ತು. ಬೆಸ್ಟ್ ಅಲ್ಲಿ ಮೋಕ್ಷಿತ್ ಅವರು ಬೆಸ್ಟ್ ಆಟ ಆಡಿದ್ದಾರೆ, ಅದ್ರಲ್ಲೇನು ಯಾವ್ದೇ ಇದಿಲ್ಲ. ಆಮೇಲೆ ಅವ್ರನ್ನ ಹೊರಗಡೆ ಒಬ್ರನ್ನ ಕಳ್ಸಿದ್ರು, ಅದು ಓವರ್ ಆಕ್ಟಿಂಗ್ ಮಾಡಕ್ ಹೋಗಿ ಅವ್ಳು ತಗ್ಲಾಕೊಂಡ್ರು ಏನೋ ಅನ್ನೋದು ನನಗೆ ಗೊತ್ತಿಲ್ಲ. ಸುಮ್ನೆ ಅದು ಬೇರೆ ತರ ಜನರಿಗೆ ತೋರ್ಸಕ್ಕೆ ಅಂತ ಹೋದ್ರು. ಸುದೀಪ್ ಸರ್ ಅದಕ್ಕೆ ಟ್ವಿಸ್ಟ್ ಕೊಟ್ಟು ನಿಜವಾಗ್ಲೇ ಹೊರಗಡೆ ಕಳಿಸ್ಬಿಟ್ರು ಅನ್ಸುತ್ತೆ. ಅದಕ್ಕೆ ಓವರ್ ಆಟನೂ ಆಡಕ್ ಹೋಗ್ಬಾರ್ದು, ಕಮ್ಮಿನೂ ಆಡಕ್ ಹೋಗೋದು. ಆಟ ತರ ಆಡಿ ಒಳ್ಳೆ ಟಾಸ್ಕ್ ಅಲ್ಲಿ ಆಡಿದ್ರೆ ಬೆಸ್ಟ್, ಅದೇನ್ ತೊಂದ್ರೆ ಇಲ್ಲ ಸರ್, ಚೆನ್ನಾಗಿ ನಡೀತಿದೆ. ಈಗ ಹೊರಗಡೆ ಇನ್ನೊಂದು ಟಾಕ್ ಇದೆ, ಅದು ಫೈನಲ್ ಕಪ್ ಹೊಡಿಬಹುದು ಅಂತ ಅಂದ್ಬಿಟ್ಟು ಒಂದು ಟಾಕ್ ಇದೆ. ಯಾಕಂದ್ರೆ ಮೊನ್ನೆ ತಾನೇ ಕೂದಲು ಬೇರೆ ಬಳಸ್ಕೊಂಡ್ರು. ಲಾಸ್ಟ್ ಸೀಸನ್ ಅಲ್ಲಿ ಕಾರ್ತಿಕ್ ಅವರನ್ನು ಕೂದಲು ಬಳಸ್ಕೊಂಡಿದ್ದು, ಅವ್ರು ಫೈನಲ್ ಹೋದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರ ಬ್ರೋ? ಹೊಡಿತಾರೆ ಕಪ್ಪು ಹೆಂಗೆ? ಖಂಡಿತವಾಗ್ಲು ತಪ್ಪೇನಿಲ್ಲ, ಬೆಸ್ಟ್ ಆಟ ಆಡೋರು ಕಪ್ ಹೊಡಿಯೋದ್ರಲ್ಲಿ ತಪ್ಪೇನು. ಇವಾಗ ಎಲ್ಲಾರ್ಗು ಗೊತ್ತು ಬೆಸ್ಟ್ ಆಟ ಆಡ್ತಾ ಇದಾರೆ ಅವರು. ಬೆಸ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡಿ, ಯಾರು ಕೂದ್ಲಕ್ಕೆ ಒಂದೇ ಸಲ ತಲೆ ಬೋಳ್ಸು ಅಂದ್ರೆ ಓಕೆ ಅನ್ಬಿಟ್ಟು ಆಟಕ್ಕೋಸ್ಕರ ತಲೆ ಬೋಳ್ಸ್ಕೊಂಡ್ರು, ತಪ್ಪೇನು ಅದ್ರಲ್ಲಿ. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಅವರು. ನಾನು ಅದನ್ನೇ ಹೇಳದ್ನಲ್ಲ, ಬ್ರ್ಯಾಂಡ್ ಮಾಡ್ಬೇಡ್ರಿ, ಯಾರೇ ಆದ್ರೂ ಕೂಡ ಅವ್ರನ್ನ ದಯವಿಟ್ಟು ಬ್ರ್ಯಾಂಡ್ ಮಾಡ್ಬೇಡ್ರಿ. ಆಟನ ಆಟ ತರ ನೋಡ್ರಿ. ಅವ್ರು ಕರೆಕ್ಟ್ ಆಗಿ ಮಾಡಿಲ್ವಾ, ಅವ್ರು ಕರೆಕ್ಟ್ ಆಗಿ ಮಾಡಿಲ್ಲ ಅಂದ್ರೆ ಓಟ್ ಹಾಕ್ಬೇಡಿ, ಅವ್ರನ್ನ ಗೆಲ್ಲಿಸ್ಬೇಡಿ. ನಿಮ್ದು ಓಪನ್ ಟಾಕ್ ನಾನೇನ್ ಹೇಳ್ಬೇಕು, ಬಿಗ್ ಬಾಸ್ ಅಲ್ಲಿ ಒಂದು ಅವಾಗಿಂದಾನು ಮೈನಸ್ ಇದೆ. ಏನು ಬಿಗ್ ಬಾಸ್ ಅಲ್ಲಿ ಇರೋದು, ನೀವು ಕಂಟೆಂಟ್ ಸೃಷ್ಟಿ ಮಾಡ್ತೀರಾ, ಕಂಟೆಂಟ್ ಆಗಿ ನಿಮ್ಗೆ ಹೆಂಗ್ ಬೇಕೋ ಆಟ ಆಡಿಸ್ತೀರಾ ಅನ್ನೋದು ಏನು ಒಂದು ಬ್ಯಾಡ್ ಇದೆ. ಅದನ್ನ ನೀವು ಅಳಿಸ್ಕೋಬೇಕು ಅಂದ್ರೆ ಈ ಒಂದು ವಿಚಾರದಲ್ಲಿ ತೋರಿಸ್ರಿ, ನಿಜವಾದ ಆಟ ಆಡೋರ್ನ ಗೆಲ್ಲಿಸ್ರಿ. ಯಾವಾಗ್ಲೂ ಯಾರು ಜನ ಇಷ್ಟಪಟ್ಟಿರ್ತಾರೋ, ನೀವು ಇವತ್ತಿನವರೆಗೂ ಅವ್ರನ್ನ ಯಾವ ಸೀಸನ್ ಅಲ್ಲೂ ಗೆಲ್ಸೇ ಇಲ್ಲ. ಯಾವಾಗ ಯಾರು ಜನ ಇಷ್ಟಪಟ್ಟಿರಲ್ವೋ ಅವ್ರನ್ನ ಗೆಲ್ಲಿಸ್ತೀರಾ. ಅದಾದ್ಮೇಲೆ ಕೆಳಗಡೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವ್ ಹೇಳ್ದ ಯಾರನ್ನ ಗೆಲ್ಸಿರ್ತೀರಾ ಅವ್ರನ್ನ ಇಷ್ಟನೇ ಪಟ್ಟಿರಲ್ಲ ಜನ. ಯಾವಾಗ್ಲೂ ಎಲ್ಲಾ ಸೀಸನ್ ಅಲ್ಲಿ ಈ ಸಲ ಆದ್ರೂ ಬೆಸ್ಟ್ ಆಗಿ ಕೊಡಿ, ಅವಾಗ ನಿಮ್ಗೆ ಇಷ್ಟ ಪಡ್ತಾರೆ. ಮುಂದೆ ಸುದೀಪ್ ಸರ್ ಇರ್ತಾರೋ ಇಲ್ವೋ, ಇರಲ್ಲ ಅಂತ ಹೇಳಿದ್ರೆ ಇರ್ತಾರೋ ಇಲ್ವೋ, ಈ ಸಲ ನೀವ್ ಎಷ್ಟು ಉಳಿಸ್ಕೊತೀರಾ ಅದ್ರ ಮೇಲೆ ನೆಕ್ಸ್ಟ್ ನೀವ್ ಯಾವ ಹೀರೋನ ಹಾಕೊಂಡ್ ಮಾಡ್ತೀರೋ ಬಿಗ್ ಬಾಸ್ ಮುಂದುವರಿಯುತ್ತೆ. ಇಲ್ಲ ಅಂದ್ರೆ ಫ್ಲಾಪ್ ಆಗುತ್ತೆ, ಇದೇ ನಿಜ. ಅದು ಎಲ್ಲಾರ್ಗು ಗೊತ್ತು. ಬಕೆಟ್ ತುಂಬಾ ಜನ ಹಿಡಿತಾ ಇದಾರೆ, ಅದ್ರಲ್ಲಿ ಏನಿಲ್ಲ. ಹನುಮಂತ್ ಅವ್ರಿಗೆ ಅಣ್ಣ ಇವ್ರು ಇದಾರಲ್ಲ, ಏನ್ ಅವ್ರ ಹೆಸರು, ಧನರಾಜ್ ಅಲ್ವಾ ಅವನ ಹೆಸರು. ಅವ್ನ್ ಯಾವಾಗ್ಲೂ ಅವ್ನ ಹಿಂದೆನೆ ಕುತ್ಕೊಂಡು ಬಕೆಟ್ ಹಿಡಿತಾನೆ. ಹೋಗಿ ಒಳ್ಳೆ ಟ್ಯಾಲೆಂಟ್ ಇದೆ, ಚೆನ್ನಾಗಿ ಆಟ ಅಂತೂ ಆಡ್ತಾ ಇದಾರೆ. ಅವ್ರ ಹಿಂದೆನೆ ಯಾವಾಗ್ಲೂ ಅವನ್ನ ಬಿಟ್ಟು ಈ ಕಡೆ ಬಂದ್ರೆ ಅಲ್ವಾ ಅವ್ರ ಪ್ರತಿಭೆಗಳು ಆಚೆ ಬರೋದು. ಯಾವಾಗ್ಲೂ ಹನುಮಂತ ನೋಡ್ರಿ, ಇವತ್ತಿನವರೆಗೂ ಅವ್ನು ಓನ್ ಡಿಸಿಷನ್ ತಗೊಂಡು ಅವ್ನು ಆಟ ಆಡ್ತಾ ಇದ್ದಾನೆ. ಮೇಲಿರೋರ್ನು ಏನ್ ಬೇಕು ಅದನ್ನ ಅವನು ಡಿಸಿಷನ್ ಹೇಳ್ತಾ ಇದ್ದಾನೆ, ಕೆಳಗಿರೋರ್ನು ಹೇಳ್ತಾ ಇದ್ದಾನೆ. ಅವನಿಗೆ ಮಾತ್ರ ಅಂಟ್ಕೊಂಡಿಲ್ಲ, ಎಲ್ಲಾರ ಜೊತೆ ಬೆರಿತಾನೆ. ಆದ್ರೆ ಇವರು ಆ ತರ ಬೆರಿತಾ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬೆರೆದ್ರೆ ಅವರು ಕೂಡ ಫೈನಲ್ ವರ್ಗು ಹೋಗ್ಬೋದು. ಮತ್ತೆ ಶಿಶಿರ್ ಬಗ್ಗೆ ಹೇಳೋದಾದ್ರೆ, ಶಶಿರ್ ಅವರು ಬೆಸ್ಟ್ ಸರ್. ಭವ್ಯಗೌಡನ್ ಆಚೆ ಹಾಕಿ, ಈ ವಾರನೇ ಆಚೆ ಹಾಕಿ. ಭವ್ಯಗೌಡ ಊಸ್ರವಳ್ಳಿ ತರ ಆಟ ಆಡ್ತಾ ಇದ್ದಾರೆ. ನಾನೇ ನೋಡ್ತಾ ಇದ್ದೀನಿ ಊಸ್ರವಳ್ಳಿಗಳು ಯಾವ ತರ ಅಂದ್ರೆ ಸೇಫ್ ಝೋನ್ ಹೆಂಗ್ ಹೋಗೋಳೆ ಅಂದ್ರೆ ಒಂದು ಟಾಕೆ ಓಡ್ತಾ ಇದೆ. ಅವಾಗಿಂದ ಆನೆ ಜೊತೆ ಸೇರ್ಕೊಂಡ್ರೆ ನಾನ್ ಸೇಫು ಅನ್ನೋ ತರ ಆನೆ ಹಿಂದೆನೆ ಸೇರ್ಕೊಂಡು ಆನೆನ ಫಾಲೋ ಅಪ್ ಮಾಡ್ಕೊಳ್ತಾರೆ. ಬಿಗ್ ಬಾಸ್ ಕಂಟೆಂಟ್ ಬೇಕು. ಆನೆ ಜೊತೆ ಸೇರ್ಕೊಂಡು ಇವ್ರಿಬ್ರಿಗೂ ಒಂದು ಕೆಮಿಸ್ಟ್ರಿನ ವರ್ಕ್ ಮಾಡ್ಕೊಂಡು ಅವ್ರ ಹಿಂದೆ ಹೋದ್ರೆ ನಾನು ಹೋಗ್ತೀನಿ ಅನ್ನೋ ಒಂದು ಮೆಂಟಾಲಿಟಿಲಿ ಭವ್ಯ ಓಡಾಡ್ತಾ ಇದಾರೆ. ದಯವಿಟ್ಟು ಆಚೆ ಹಾಕಿ. ಏನ್ ಆಟ ಆಡಿದಾರೆ ಅಯ್ಯಮ್ಮ, ಏನ್ ಆಟ ಬಂದಿದೆ ಹೋಗ್ಲಿ. ಆ ಅಮ್ಮಂದ್ ಏನು ಅಲ್ಲಿ ಇದೇ ಇಲ್ಲ, ಅವನ್ನ ಆಚೆ ಹಾಕ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.